ಶಕ್ತಿ ಸ್ವರೂಪಿಣಿ ಶ್ರೀ ಮಂಗಳ ಕರುಮಾರಿ ಅಂಬಿಕಾಯೇ ಸರ್ವಮಂಗಳ ರೂಪಿಣಿ ರಾಹುಕಾಲ ಪೂಜದಾರಿಣಿ ಶ್ರೀ ಚಕ್ರಧಾರಿಣಿ ಮೇರು ರೂಪಿಣಿ ಶ್ರೀ ಲಲಿತಾ ತಿರುಪುರ ಸುಂದರಿ. ಸಮಸ್ತ BN ಟಿವಿಯ ವೀಕ್ಷಕರಿಗೆ ದೈವಾರಾಧನೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ದೈವಾರಾಧನೆಯ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಶ್ರೀ ಮಂಗಳ ಕರುಮಾರಿಯಮ್ಮ ದೇವಸ್ಥಾನದ ಬಗ್ಗೆ ನಾನು ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಡುತ್ತೇನೆ. ಐತಿಹಾಸಿಕತೆಯನ್ನ ಹೊತ್ತು ಮೆರೆಯುತ್ತಿರುವ ಈ ದೇವಿಯ ಬಗ್ಗೆ ಜನ ಎಲ್ಲ ಏನೆಲ್ಲ ಹೇಳುತ್ತಾರೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ. ಕಷ್ಟಗಳನ್ನ ಪರಿಹರಿಸ್ತಾಳೆ ಶ್ರೀ ಮಂಗಳ ಕರುಮಾರಿಯಮ್ಮ. ಭಕ್ತರ ಕೈ ಹಿಡಿದು ಕಾಪಾಡಿ ಹರಸುತ್ತಾಳೆ ತಾಯಿ ಕರುಮಾರಿಯಮ್ಮ. ಮಂಗಳ ಕರುಮಾರಿಯಮ್ಮ ದೇವಿಯ ಪವಾಡ ಸದೃಶ್ಯಗಳು ನಿಮ್ಗೆ ಗೊತ್ತಾ? ಈ ಮಂಗಳ ಕರುಮಾರಿಯಮ್ಮ ತಾಯಿಯ ಮಹಿಮೆ ಅಪಾರ. ಈ ತಾಯಿ ನೆಲೆಸಿರುವುದು ಬೆಂಗಳೂರಿನ ಮಹಾಲಕ್ಷ್ಮೀಪುರದಲ್ಲಿ. ಈ ತಾಯಿಯ ಪವಾಡ ಕೇಳಿದರೆ ನೀವೇ ಒಂದು ಕ್ಷಣ ಮೂಕವಿಸ್ಮಿತರಾಗ್ತೀರಾ. ಯಾಕಂದರೆ ಈ ತಾಯಿಯ ಮಹಿಮೆ ಮಹಾಪವಾಡ ಕೇಳಿ ಭಕ್ತರು ದೂರದೂರಿನಿಂದ ಈ ತಾಯಿ ದರ್ಶನಕ್ಕೆ ಬಂದು ಕಷ್ಟಗಳನ್ನು ದೂರ ಮಾಡಿಕೊಳ್ತಾರೆ. ನೊಂದ ಮನಸ್ಸಿನ ಭಕ್ತರು ತಾಯಿ ಸನ್ನಿಧಿಗೆ ಬಂದು ಕಾಪಾಡಮ್ಮ ಅಂತ ಕೇಳಿಕೊಂಡ್ರೆ ಅವರ ಸಂಕಷ್ಟಗಳನ್ನು ದೂರ ಮಾಡಿ ಅನುಗ್ರಹ ನೀಡಿ ಸುಖ ಪ್ರಾಪ್ತಿಯಾಗುವಂತೆ ದೇವಿ ಮಾಡ್ತಾಳೆ. ಈ ತಾಯಿಗೆ ಪ್ರತಿ ಶುಕ್ರವಾರ ಮಂಗಳವಾರ ನಿಂಬೆ ಹಣ್ಣಿನ ಆರತಿ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತೆ ಕೇಳಿಕೊಳ್ತಾರೆ. ಈ ತಾಯಿಯನ್ನು ನಂಬಿದರೆ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಬದುಕಿನಲ್ಲಿ ನೆಮ್ಮದಿ ಸುಖ ಶಾಂತಿ ಸಿಗುತ್ತೆ. ಅಂದಹಾಗೆ ಮಂಗಳ ಕರುಮಾರಿಯಮ್ಮ ದೇವಿ ಚಿಕ್ಕ ಮನೆಯಲ್ಲಿ ನೆಲೆಸಿರುತ್ತಾಳೆ. ಎವ್ರಿ ಫ್ರೈಡೆ ಮಿಸ್ ಮಾಡದೆ ಬರ್ತೀನಿ. ಅಮ್ಮ ತುಂಬ ಸತ್ಯ. ನಾವೇನು ಅಂದ್ಕೊಳ್ತೀವೋ ಅದು ಖಂಡಿತ ಆಗೇ ಆಗುತ್ತೆ. ನಾನು ಸುಮಾರು ವರ್ಷ ಹಚ್ಚಿದ್ದೀನಿ ದೀಪಗಳು. ಇದು ನಿಂಬೆಹಣ್ಣು ದೀಪ ಹಚ್ಚಿದ್ದೀವಿ. ದೀಪ ಅನ್ಕೊತಾರೆ ಒಬ್ಬರು 9 ವಾರ 11 ವಾರ 16 ವಾರ ಅವ್ರು ಅನ್ಕೊಂಡು ಹಚ್ಚಿದ್ದು ಖಂಡಿತ ಆಗೇ ಆಗುತ್ತೆ. ಆ ತಾಯಿ ನೆರವೇರಿಸುತ್ತೆ. ಪೂಜೆಗಳೆಲ್ಲ ಹೇಗೆ? ತುಂಬ ಚೆನ್ನಾಗಿ ನಡೆಯುತ್ತೆ. ಪೂಜೆಗಳು ಮತ್ತು ಉತ್ಸವಗಳು ಎಲ್ಲ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ನಾವು ಫ್ರೈಡೆ ಮಿಸ್ ಮಾಡದೆ ಬಂದೇ ಬರ್ತೀವಿ. ಬಿಸ್ನೆಸ್ನಲ್ಲೇ ಆಗಲಿ ಒಂದು ಮನಸ್ಸು ಶಾಂತಿ ಆಗಲಿ ಎಲ್ಲ ಚೆನ್ನಾಗಿರುತ್ತೆ ಮೇಡಮ್. ತುಂಬ ಒಂಥರ ಶಾಂತಿಯಾಗಿ ಇರುತ್ತೆ ನಮಗೆ. ಇಲ್ಲಿ ನಮ್ಗೆ ತುಂಬ ಕಷ್ಟ ಇತ್ತು ಜೀವನದಲ್ಲಿ. ಇಲ್ಲಿ ಬಂದು ದೀಪ ಬೆಳಗ್ದ ಮೇಲೇ ಕಷ್ಟ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಶುಕ್ರವಾರ ನಾನು ಮಿಸ್ಸೇ ಮಾಡಲ್ಲ. ಯಾವಾಗಲೂ ಬರ್ತೀನಿ, ದೀಪ ಹಚ್ತೀನಿ. ಮನಸ್ಸಿಗೆ ನೆಮ್ಮದಿ. ಇಲ್ಲಿ ಬಂದು ಹೋದ್ಮೇಲೆ ಕಷ್ಟಗಳು ಕಡಿಮೆ ಆಗಿದೆ. ಈ ದೇವಸ್ಥಾನಕ್ಕೆ ಬಂದಮೇಲೆ ಖುಷಿ ಆಗುತ್ತೆ. ಅದಕ್ಕೆ ಅವಾಗವಾಗ ಬರ್ತಾ ಇರ್ತೀನಿ ತಾಯಿ ಹತ್ರ. ಶಕ್ತಿ ದೇವತೆ ಅಂದ್ಕೊಂಡಿದ್ದು ಅಷ್ಟು ಚೆನ್ನಾಗಿ ನಮ್ಮ ಜೀವನದಲ್ಲಿ ಆಗಿದೆ. ಈ ತಾಯಿ ಹತ್ರ ಬಂದಮೇಲೆ ಕಣ್ಣೀರಿ ಇಟ್ಟು ಬೇಡ್ಕೊಂಡಿದ್ದೀವಿ. ಬೇಡ್ಕೊಂಡ್ಮೇಲೆ ಕಷ್ಟ ಎಲ್ಲ ಪರಿಹಾರ ಆಗಿದೆ. ಅದರಿಂದ ಅವಾಗವಾಗ ಇಲ್ಲಿಗೆ ಯಾವಾಗಲೂ ಬರ್ತಾ ಇರ್ತೀನಿ. ನಮಗೂ ತುಂಬ ಕಷ್ಟ ಇತ್ತು. ಅಮ್ಮ ಸಂಗತಿಗೆ ಬಂದಮೇಲೆ ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ನಾಳೆ ಹೆಣ್ಮಕ್ಳಿಗೆ ಅವಳಿ ಮದುವೆ ಮಾಡಿ ಇಕ್ಕಿದ್ದಾಳೆ. ಚೆನ್ನಾಗಿದ್ದೀವಮ್ಮ ಅಷ್ಟೇ. ಕಷ್ಟ ಏನಿಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ ನಾವು, ಇಲ್ಲನಿಲ್ಲ. ಅಮ್ಮ ದೇವಸ್ಥಾನಕ್ಕೆ ಬಂದಮೇಲೆ
ಇವಾಗ ನಾವು ಚೆನ್ನಾಗಿದ್ದೀವಿ. ಇವಾಗ 4 ಮಕ್ಳಿಗೂ ಮದುವೆ ಆಯಿತು, ಮೊಮ್ಮಗಳೂ ಆಯ್ತೆ. ಇವಾಗ ಬರ್ತಾ ಇದ್ದೀವಿ ಅಮ್ಮ. ನಾವು ಏನು ಕಷ್ಟ ಇಲ್ಲ, ಕಷ್ಟ ಇದೆಲ್ಲ ಹೋಯ್ತು ನಮಗೆ. ಅಮ್ಮನ ದೇವಸ್ಥಾನಕ್ಕೆ ಬಂದಮೇಲೆ ನನ್ನ ಕಷ್ಟ ಎಲ್ಲ ಹೋಯ್ತು. ನಮಗೆ ಆ್ಯಕ್ಚುಲಿ ಮನೆ ಇರಲಿಲ್ಲ, ಏನು ಸೈಟ್ ಅನ್ನೋದಿರಲಿಲ್ಲ. ಇಲ್ಲಿ ಬಂದು ಬೇಡ್ಕೊಂಡ್ಮೇಲೆ ಮನೆ ಸೈಟು ಎಲ್ಲ ಆಯಿತು. ಮಕ್ಕಳ ಎಜುಕೇಷನ್ ಬಗ್ಗೆ ಬೇಡ್ಕೊಂಡೆ. ನಮ್ಮ ಮಗ ಈಗ ಡಾಕ್ಟ್ರ್ ಓದ್ತಾ ಇದ್ದಾನೆ, ಎಜುಕೇಷನ್ ಆಗ್ತಾಯಿದೆ, ಎಲ್ಲ ಚೆನ್ನಾಗಿದ್ದೀವಿ. ನಾವು ಏನು ಕೇಳ್ಕೊಂಡ್ರೂ ಎಲ್ಲ ಆಗುತ್ತೆ. ಸಮಾಧಾನವಾಗಿ ಎಲ್ಲ ಕೇಳ್ಕೊಂಬಿಟ್ರೆ ಅಮ್ಮ ಎಲ್ಲನೂ ಕೊಡ್ತಾಳೆ. ಮತ್ತು ದೀಪಗಳೆಲ್ಲ ಹಚ್ಚಿ ನಾವೆಲ್ಲ ಬೇಡ್ಕೊಂಡಿದ್ದೆಲ್ಲನೂ ಈಡೇರಿಸಿದಾಳೆ ಅಮ್ಮ. ಎಲ್ಲ ಕೊಟ್ಟಿದ್ದಾಳೆ, ಇನ್ನೂ ಹೆಚ್ಚಾಗೇ ಕೊಟ್ಟಿದ್ದಾಳೆ ನನಗೆ. ಮಹಾಲಕ್ಷ್ಮೀಪುರ ಎಂಬ ಪುಣ್ಯಕ್ಷೇತ್ರದಲ್ಲಿ ಸುತ್ತಮುತ್ತ ಎಲ್ಲ ದೇವಸ್ಥಾನಗಳ ಮಧ್ಯೆ ನಗರ ದೇವಿಯಾಗಿ ನೆಲೆಸಿದ್ದಾಳೆ. ಈ ದೇವಿಗೆ ಇಲ್ಲಿ ನೆಲೆಸಲು ಒಂದು ಇತಿಹಾಸ ಶಕ್ತಿ ಇದೆ. ಈ ದೇವಿ ನೆಲೆಸಿರುವ ಕುರಿತು ಕರುಮಾರಿಯಮ್ಮ ದೇಗುಲದ ಅರ್ಚಕರು ಮಾತನಾಡಿದ್ದಾರೆ. ಅರ್ಚಕರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅಂದರೆ ಈ ದೇವಸ್ಥಾನದ ಬಗೆಯಲ್ಲಿ ಶಕ್ತಿ ದೇವತೆ ಶ್ರೀ ಮಂಗಳ ಕರುಮಾರಿಯಮ್ಮ ಅನ್ನೋದು ಒಂದು ಸುಮಂಗಲಿಯರಿಗೆ ಒಳ್ಳೆಯದು ಮಾಡುವ ಒಂದು ಶಕ್ತಿ ದೇವತೆ. ಇಲ್ಲಿ ಬಂದವರಿಗೆ ಅನೇಕ ಕೆಲಸಗಳನ್ನು ಆ ದೇವಿ ರಾಹುಕಾಲ ಪೂಜೆಯಲ್ಲಿ ಒಲಿದು ಆ ಮಾಡಿದವ್ರಿಗೆಲ್ಲ ಒಂದೊಂದು ಕೆಲಸನೂ ಮಾಡಿಕೊಟ್ಟಿದ್ದಾರೆ. ರಾಹುಕಾಲ ಪೂಜೆ ಮಾಡಿದವ್ರಿಗೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ, ಮತ್ತು ಸುಮಂಗಲಿಗೆ ಮದುವೆ ಆಗದೇ ಇರೋರಿಗೆ ಪೂರ್ತಿ ಮದುವೆ ಆಗಿದೆ. ಎಷ್ಟೋ ವರ್ಷಗಳದ್ದು ಮದುವೆ ಆಗಿ ನಿಂತಿರೋರು ಇಲ್ಲಿ ಬಂದು 9 ವಾರ, 11 ವಾರ, 21 ವಾರ ಅಂತ ಹಚ್ಚಿ ಆ ತಾಯಿಗೆ ಲಾಸ್ಟ್ ಕೊನೆಯ ದಿವಸದಲ್ಲಿ ಅಭಿಷೇಕ, ಪೂಜೆ, ಸೀರೆ ಉಡಿಸಿ ಆ ಪೂಜೆ ಮಾಡಿದವ್ರಿಗೆ ಎಷ್ಟೋ ಕೆಲಸಗಳು ಅವ್ರಿಗೆ ಇದಾಗಿದೆ, ಅವ್ರಿಗೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ದೇವಸ್ಥಾನ ಇದು. ಯಾಕಂದರೆ ಈ ದೇವಸ್ಥಾನ ಅನ್ನೋದು ಒಂದು ಚಿಕ್ಕ ಮನೆಯಲ್ಲಿ ಇದಾಗಿದ್ದು. ಈ ಜಾಗ ಅನ್ನೋದು ಮಹಾಲಕ್ಷ್ಮೀಪುರ ಅನ್ನೋದು ಒಂದು ಪುಣ್ಯಕ್ಷೇತ್ರವಾದ ಜಾಗ. ಈ ಜಾಗದಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ದೇವಸ್ಥಾನದಲ್ಲಿ ಈ ಅಮ್ಮ ಬಂದು ಈ ಸೆಂಟ್ರಿನಲ್ಲಿ ಕುಂತು ನಗರ ದೇವತೆ ಒಂದು ಚಿಕ್ಕ ಮನೆಯಲ್ಲಿತ್ತು. ಇತಿಹಾಸ ಶಕ್ತಿ ಒಂದು ತಿರುವೇರ್ಕಾಡು ಅಂತ ಒಂದು ಕರುಮಾರಿಯಮ್ಮ ದೇವಸ್ಥಾನ ಚೆನ್ನೈನಲ್ಲಿದೆ. ಆ ಚೆನ್ನೈನಲ್ಲಿರೋ ದೇವಸ್ಥಾನದಲ್ಲಿ ಕರುಮಾರಿಯಮ್ಮ ದೇವಸ್ಥಾನ ಅದು. ನಮ್ಮ ಮನೆಯವರು ಇವರೆಲ್ಲ ಹೋಗಬೇಕು ಆ ದೇವಸ್ಥಾನಕ್ಕೆ, ತುಂಬ ಶಕ್ತಿ ಇದೆ ಅಂತ ಹೇಳಿದಾಗ ನಾವು ಹೋಗಿ ಒಂದ್ಸಲಿ ದರ್ಶನ ಮಾಡಿ ಬರೋಣ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಬಂತು. ಸರಿ ಹೋಗಿ ಬರೋಣ ಅಂತ ಒಂದು ವಾರ ಹೋಗೋಣ ಅಂತ ನಾವೆಲ್ಲ ರೆಡಿ ಆದವು. ಇದ್ದಕ್ಕಿದ್ದಂಗೆ ನಮಗೆ ಏನು ಅದು ದೇವಿ ಬಗ್ಗೆ ಶಕ್ತಿ ನಮ್ಮ ಮೇಲೆ ಬರೋದು ನಮಗೆ ಏನು ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ನಮಗೆ ಮೈ ತುಂಬಿಬಿಟ್ಟಿದೆ. ಅಮ್ಮ ಬಂದು ನಾಲಿಗೆ ಗೀಲಿಗೆ ಎಲ್ಲ ಚಾಚ್ಕೊಂಡು ನೀವು ಯಾಕೆ ಅಲ್ಲಿ ಬರ್ತೀರ, ನಾನೇ ಈ ಜಾಗಕ್ಕೆ ಬಂದಿದ್ದೀನಿ ಅಂತ ನಮ್ಮ ಮೇಲೆ ಆಹ್ವಾನ ಆಗಿ ಅಮ್ಮ ನನಗೆ ಆವಾಗ ಒಂದು 13-14 ವಯಸ್ಸು. ಅವಾಗ 14 ವಯಸ್ಸು ನಾನೇ ಇಲ್ಲಿ ಬಂದು ನಂಬಿಕೆ ಜನಗಳು ಕೆಲವರಿಗೆ ದೇವರು ದೆವ್ವ ಅನ್ನೋದು ನಂಬಿಕೆ ಇರ್ತದೆ, ನಂಬಿಕೆ ಇರೋದಿಲ್ಲ. ಆ ಥರ ಇಲ್ಲ, ನಾನು ನಂಬಿ ಬರೋರಿಗೆ ಇಲ್ಲಿ ಒಳ್ಳೇದು ಮಾಡಿ ನಾನು ಇಲ್ಲಿ ಇದ್ದೀನಿ ಅಂತ ಒಂದು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಆವಾಗಲೂ ನಮ್ಮ ಮನೆಯವ್ರಿಗೆಲ್ಲ ನಂಬಿಕೆ ಇಲ್ಲ. ಏನೋ ನಮ್ಮ ಮಗನಿಗೆ ನಮ್ಮ ತಂದೆ ತಾಯಿಯವ್ರಿಗೆ ದೆವ್ವ ಏನು ಹಿಡ್ಕೊಂಡ್ಬಿಟ್ಟಿದೆ, ಅವ್ರ ಮೇಲೆ ಏನು ಬರ್ತಾ ಇದೆ, ಆ ಪಿಶಾಚಿ ಬರ್ತದೆ, ಏನೋ ಹೋಗಿ ಎಲ್ಲೆಲ್ಲೋ ತೋರಿಸಿದ್ರು. ಯಾರಾದರೂ ಏನು ಇಲ್ಲ ಅವ್ರ ಮೈನಲ್ಲಿ ಏನು ದೇವಿನೇ ಇರೋ ಅಂತ. ಒಂದು ಶಿವಬಾಲಗೆ ಆಶ್ರಮ ಇತ್ತು, ಆ ಆಶ್ರಮ ಕರ್ಕೊಂಡೋದ್ರು. ಆ ಸ್ವಾಮೀಜಿಗಳು ಹೇಳಿದ್ರು, ಇಲ್ಲ ನಿಮಗೆ ಒಲಿದು ಬಂದಿದ್ದಾಳೆ ದೇವಿ, ಇದನ್ನು ನೀವು ಉಳಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದೇ ಥರ ನಾವು ಪೂಜೆ ಮಾಡಿಕೊಂಡು ಕಷ್ಟದಲ್ಲಿ ಚಿಕ್ಕದಾಗಿ ಒಂದು ಆಂಜನೇಯಂದು ವಿಗ್ರಹ ಅಮ್ಮನ ಫೋಟೋ ಇಕ್ಕಿ ನಮಗೆ ಪೊಂಗಲ್ ಮಾಡಿ ಇಕ್ಕೋಕ್ಕೂ ಶಕ್ತಿ ಇಲ್ಲ. ಆ ಥರ ಅಕ್ಕಪಕ್ಕದಲ್ಲಿ ಹೋಗಿ ಅಕ್ಕಿ ಭಿಕ್ಷಾ ಬೇಡಿ ತೊಗೊಂಬಂದು ಪೊಂಗಲ್ ಮಾಡಿದ್ರು. ದೇವಿ ಒಂದ್ಸಲಿ ನನ್ನ ಕನಸಿನಲ್ಲಿ ಬಂದು, ನಾನೇ ನಿನ್ನ ಮೇಲೆ ಬಂದಿದ್ದೀನಿ, ಈ ಜಾಗದಲ್ಲಿ ಪೂರ್ವ ಕಾಲದಲ್ಲಿ ಈಶ್ವರ ಪಾರ್ವತಿ ಪರಮೇಶ್ವರರು ಗಗನ ಮಾರ್ಗದಲ್ಲಿ ಹೋಗ್ತಾ ಇದ್ರಂತೆ. ಆ ಟೈಮಲ್ಲಿ ಒಂದು ತಾವರೆ ಹೂವು ಈ ಜಾಗಕ್ಕೆ ಬಂದು ಬಿದ್ದಿರೋದ್ರಿಂದ ನಾನು ನಿಮ್ಮ ಮೇಲೆ ಆಗಾನೆ ಆಗಿ ಇದನ್ನು ಒಂದು ಶಕ್ತಿ ದೇವಸ್ಥಾನ ಆಗಿ ನಾನು ಮಾಡ್ತೀನಿ ಅಂತೇಳಿ ಕನಸಿನಲ್ಲಿ ಹೇಳಿದರು. ಅಮ್ಮನೇ ಬಂದು ನಾನು ಈ ಥರ ಮಾಡ್ತೀನಿ ಅಂತ ಒಂದು ಅರ್ಶನದಲ್ಲಿ ಒಂದು ಜಾಗಕ್ಕೆ ಒಂದು ಇದು ಮಾಡಿಕೊಟ್ರು, ಒಂದು ನಿಶ್ಚಯ. ಅದು ಮಾಡಾದ್ಮೇಲೆ ನಮ್ಗೆ ಬಂದು ಹೇಳಿದ್ರು, ನೀವು ಓದೋದು ಬೇಕಾ, ನಾನು ಬೇಕಾ, ನಿನಗೆ ನನ್ನ ಆಶೀರ್ವಾದ ಬೇಕಾ? ನಾನು ಹೇಳಿದೆ, ನೀನಿರುವಾಗ ನನಗೇನು ಬೇಡ ಬಂದೆ. ನಾನು ಅದುವರೆಗೂ ಓದೋಕ್ಕೆ ಸ್ಟಡಿ ಮಾಡಿದೆ, ಆಗಲಿಲ್ಲ. ಪೂಜೆ ಇದ್ಕೊಂಡೆ 4ನೇ ಕ್ಲಾಸ್ವರೆಗೂ ಓದಿದ್ದೀನಿ ಅಷ್ಟೇ ನಾನು. ಅದಕ್ಕೆ ಮೇಲೆ ದೇವಿ ನಮ್ಮ ಮೇಲೆ ಬಂದು ಒಬ್ಬೊಬ್ಬರಿಗೆ ಏನೇನು ಕೆಲಸ ಇದೋ, ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ, ಮದುವೆ ಆದವ್ರಿಗೆ ಅಮ್ಮ ಏನೇನು ನುಡಿದಂತೆ ನಡೆದಿದೆ ಜನಗಳಿಗೆ. ಅದು ಅವರವರು ಮನಸ್ಸಿನಲ್ಲಿ ಇದೆ. ಅವ್ರವ್ರು ಬಂದು ನಾವು ದೇವಸ್ಥಾನಕ್ಕೆ ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂತ ಒಬ್ಬೊಬ್ಬರು ಬಂದು
ಚಿಕ್ಕ ದೇವಸ್ಥಾನ ದೊಡ್ಡದಾಗಿ ಸ್ವಲ್ಪ ಮನೆಯಲ್ಲೇ ಇತ್ತು. ಹಂಗೂ ನಾವು ಬೇರೆ ಕಡೆ ಜಾಗ ನೋಡ್ಕೊಂಡು ದೇವಸ್ಥಾನ ಕಟ್ಟಂದ್ರೆ ಅಮ್ಮ ಹೇಳಿದ್ರು, ನನಗೆ ಎಷ್ಟೇ ದೊಡ್ಡ ಜಾಗ ತಗೊಂಡು ನಾನು ಹೋಗಲ್ಲ, ಈ ಜಾಗದಲ್ಲಿ ನಾನು ಇರ್ತೀನಿ, ಇಲ್ಲಿರೋ ಜಾಗ ಎಲ್ಲ ನಾನು ತಗೊತೀನಿ ಅಂತ ಹೇಳಿದ್ರು. ಅದೇ ಥರ ನಮ್ದು ಒಂದು ಚಿಕ್ಕ ಮನೆಯಲ್ಲಿತ್ತು, ಅಕ್ಕಪಕ್ಕ ಇರೋ ಜಾಗ ಮುಸ್ಲಿಮ್ಸ್ಗಳಿದ್ರು, ಅವ್ರಿಗೆ ಮನಸ್ಸಿನಲ್ಲಿ ಹೋಲಿಸಿ ಅವರು ತಪ್ಪುಗಳೆಲ್ಲ ಮಾಡಿದ್ರು, ಅದನ್ನು ತಿದ್ದಿ ಅವರೇ ಬಂದು ಈ ಜಾಗ ನಮಗೆ ದೇವಿಗೆ ನಾವು ಕೊಟ್ಬಿಡ್ತೀವಿ, ನಮ್ಗೊಂದಿಷ್ಟು ಕಾಣಿಕೆ ಕೊಟ್ಬಿಡಿ, ನಾವು ಬೇರೆ ಕಡೆ ಹೋಗ್ತೀವಿ ಅಂತೇಳಿ ಕೊಟ್ಟಿದ್ದ ಜಾಗನೇ ಇದು. ಒಬ್ಬೊಬ್ಬರಿಗೆ ಒಂದೊಂದು ಸಲ. ಆಮೇಲೆ ದೇವಿ ಹೇಳಿದ್ರು, ಒಬ್ಬರಿಗೆ ಕರ್ಕೊಂಡ್ಬಂದ್ರು, ಅವ್ರಿಗೆ ನಂಬಿಕೆನೇ ಇರಲಿಲ್ಲ, ದೇವರು ಅನ್ನೋದೇ ಇರಲಿಲ್ಲ ಅವ್ರಿಗೆ. ಆ ನಂಬಿಕೆನ ಅವ್ರಿಗೆ ಉಂಟು ಮಾಡಿ ಅಮ್ಮನ ಮಹಿಮೆ ತೋರಿಸಿ ಅವ್ರ ಕೈನಲ್ಲಿ ಒಂದು ಜಾಗ ಇಸ್ಕೊಟ್ರು ಅಮ್ಮ. ಅದೇ ಥರ ಇಲ್ಲಿ ಪರಮೇಶ್ವರ ಪಾರ್ವತಿ ಬಂದು ಈ ಜಾಗದಲ್ಲಿ ನೆಲೆಸಿ ಈ ಜಾಗ ಮಾಡಲಿಕ್ಕೆ ಮಂಗಳ ಕರುಮಾರಿಯಮ್ಮ ಮಹಾಲಕ್ಷ್ಮೀಪುರ ಅಂತ ಹೇಳಿ ಆ ಅಮ್ಮನಿಗೆ ಮಂಗಳ ಕರುಮಾರಿಯಮ್ಮ ಅಂತ ಹೆಸರು ಬಂತು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಮಂಗಳ ಕರುಮಾರಿಯಮ್ಮ ದೇವಿಯ ಪವಾಡ ಎಂತಹದ್ದು ಅಂತ. ನೀವು ಈ ಸನ್ನಿಧಾನಕ್ಕೆ ಭೇಟಿಯನ್ನು ನೀಡಿ ಈ ದೇವಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BNTV ಕನ್ನಡ, ಇದು ನಿಮ್ಮದೇ ಧ್ವನಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಮಂಗಳ ಕರುಮಾರಿಯಮ್ಮ ದೇವಿಯ ಪವಾಡ ಎಂತಹದ್ದು ಅಂತ. ನೀವು ಕೂಡ ಈ ಸನ್ನಿಧಾನಕ್ಕೆ ಭೇಟಿಯನ್ನ ನೀಡಿ ಈ ದೇವಿಯ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ, ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BNTV, ಇದು ನಿಮ್ಮ ಧ್ವನಿ. BNTV, ಇದು ನಿಮ್ಮ ಧ್ವನಿ.